ಮೊಸಳೆನಾ? ಓ ಮೈ ಗಾಡ್, ಉದ್ದ ಅಷ್ಟೇ ನೋಡಿ ನಿನ್ ತಲೆ ಮರ ಅದು. ಹಾಯ್ ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಲಿ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಶ್ರುಮಿ ವ್ಲಾಗ್ಸ್. ಆ್ಯಕ್ಚುಲಿ ನಾವು ಊರಲ್ಲಿ ಒಂದು 5 to 6 hours ಇದ್ವಿ ಅನ್ಸುತ್ತೆ. ಆ 5 to 6 hours ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಐ ಹೋಪ್ ನೀವು ವ್ಲಾಗ್ನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ತಡಿಲ್ಲ, ಬಿಟ್ಬಿಟ್ಟು ಹೋಗಿಯಲ್ಲ. ಹೋಗು, ಆಯ್ತು ಹೋಗು. ಇಲ್ಲೇ ಇರ್ತೀನಿ, ನಮ್ಮ ಅಮ್ಮನ ಹತ್ರ ಇರ್ತೀನಿ. ಹೋಗು, ನಮ್ಮ ಅಮ್ಮನ ಹತ್ರ ಹೋಗ್ತೀನಿ. ಹೋಗು ಬರಕ್ನ. ನೋಡಿ ಹತ್ರ ನೋಡಿ ಚಲೋ. ಸೊ ಈಗಾಗಲೇ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದ ಹಾಗೇನೆ ನಾವು ಅತ್ತೆನ ಮಾತಾಡಿಸ್ಕೊಂಡು ಅವ್ರಿಗೆ ತಿಂಡಿ ಕೊಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡೆದು ನಾವಿಲ್ಲಿ ಅಜ್ಜಿ ಮನೆಗೆ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಅಜ್ಜಿ ಮನೆಗೂ ನನ್ನ ಅತ್ತೆ ಮನೆಗೂ ನನ್ನ ಸ್ವಂತ ಊರಿಗೂ ತುಂಬಾ ಹತ್ತಿರ ಇದೆ. ಎಲ್ಲದೂ ಒಂದು 1.5 kilometers ನನಗೆ ಸಿಕ್ಬಿಡತ್ತೆ. ಸೊ ಇಲ್ಲಿ ನಾನು ನನ್ನ ಹಸ್ಬೆಂಡ್ ಮಾತಾಡ್ತಾ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಡೈಲಿ ಇದೇ ಜಾಗದಲ್ಲಿ ಓಡಾಡ್ತಿದ್ದಂಥ ನಾವುಗಳು ಇವತ್ತು ಇದೇ ಊರಿಗೆ ಗೆಸ್ಟ್ ಆಗಿ ಬಂದು ಒಂದಿನದಲ್ಲಿ ವಾಪಸ್ ಹೋಗಬೇಕಾಗಿ ಬಂದಿರತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ನಾವು ಓಡಾಡಿದಂತಹ ಪ್ಲೇಸ್ಗಳನ್ನೆಲ್ಲ ನಾವು ನೋಡಬೇಕು ಅಂತ ಆಸೆ ಪಟ್ಟು ಹೋಗಿರ್ತೀವಿ. ಬಟ್ ಟೈಮ್ ಅನ್ನೋದು ಸಾಕಾಗೋದೇ ಇಲ್ಲ. ಬಟ್ ನನಗನ್ನಿಸ್ದಾಗೆ ನಾನು ಇದನ್ನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಕೆರೆ ಹತ್ರ ಬಂದಿದ್ದಾರೆ ನೋಡಿ, ನನಗೆ ಪ್ರ್ಯಾಂಕ್ ಮಾಡ್ತಾರೆ. ನಾನೇ ಇಷ್ಟೊಂದು ದಿನದಿಂದ ಅನ್ಕೊಳ್ತಾ ಇದ್ದೆ. ಮೊಸಳೆನಾ? ಓ ಮೈ ಗಾಡ್, ಮರ ಅದು. ಮುಖ ತೋರಿಸು. ನಾನು ಸೀರಿಯಸ್ ಅನ್ಕೊಂಡೆ, ಗೊತ್ತಾ? ಐ ಹೇಟ್ ಯು ಅನಿ. ನಾನು ನಿಜವಾಗ್ಲೂ ಅಲ್ಲಿಂದ ಅದು ಹಂಗೆ ಕಾಣಿಸ್ತು. ಆ್ಯಕ್ಚುಲಿ ಅದು ತೆಂಗಿನ ಮರ, ನನಗೆ ಗೊತ್ತೇ ಆಗಲಿಲ್ಲ ದೂರದಿಂದ. ಆ್ಯಕ್ಚುಲಿ ನಾನು ಅನ್ಕೊಳ್ತಾ ಇದ್ದೆ ಏನಾದರೂ ಪ್ರ್ಯಾಂಕ್ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ನಂಗೆ ಗೊತ್ತೇ ಆಗಲಿಲ್ಲ ನಾನು ಎಷ್ಟು ಈಸಿಯಾಗಿ ಬಕ್ರಾಗ್ಬಿಟ್ಟಿದ್ದೀನಿ ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ಕೆರೆಯಲ್ಲಿ ಇಳ್ದಿದ್ದಾರೆ. ಇಲ್ಲಿ ತಾವರೆ ಹೂ ಬರುತ್ತಲ್ವಾ, ಅದ್ರದ್ದು ಬೀಜ ಸಿಗತ್ತೆ ಅಂತ ಹೇಳಿಬಿಟ್ಟು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ನೋಡ್ತಾ ಇರ್ಬೋದು, ಇದು ಅದರ ಫ್ಲವರು. ಅವ್ರು ಕಿತ್ಕೊಂಡು ಬರ್ತಾರೆ, ನಾನು ತೋರಿಸ್ತೀನಿ ಮತ್ತೆ ಅದು ಹೆಂಗಿರತ್ತೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಸಿಗಲಿಲ್ಲ. ಆ್ಯಕ್ಚುಲಿ ಅದು ಒಳಗಡೆ ಹೋಗ್ಬಿಡ್ತು, ನೀರೊಳಗಡೆ. ನಾನು ಹೇಳ್ತಾ ಇದ್ದೆ ಅವರಿಗೆ, ಬನ್ನಿ ವಾಪಸ್ಸು ನೀರೊಳಗಡೆ ಹೋಗಬೇಡಿ ಅಂತ. ಅಲ್ಲಿ ಅದ್ರದ್ದು ಹೂ ಮತ್ತು ಸೀಡ್ಸ್ ಎಲ್ಲ ಕಿತ್ಕೊಂಡು ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಆ ಹೂ ಸಿಕ್ತು ಆ್ಯಕ್ಚುಲಿ ಅವರಿಗೆ. ಸೊ ತುಂಬಾ ಖುಷಿ ಆಯಿತು, ಸಿಕ್ಕಿದೆ ಅವರಿಗೆ. ಶೋಮಿ ಬಿಸಿಲು ನಡಿ. ಏನದು? ಎಲ್ಲ ಹಾಕಿದಿರಾ? ಅಯ್ಯೋ ತುಳ್ಳೆ ಕೊತ್ತಂಬರಿ ಇದೇನಮ್ಮ? ಇದು ಬೆಂಡೆಕಾಯಿ ಬಿಟ್ಟಿದ್ರು. ಇದು ಮೆಂತೆ ಸೊಪ್ಪು, ಮೆಂತೆ. ನಂಗೆಲ್ಲ ಒಂದೇ ತರ ಕಾಣಿಸ್ತಾವೆ. ಕೊತ್ತಂಬರಿ ಪಲಾವ್ ಮಾಡಕ ಸಾಕು ಬಿಡಮ್ಮ, ಕೊತ್ತಂಬರಿ ಸೊಪ್ಪು ಸಾಕು. ಹೂ ಬಂದ್ಬಿಟ್ಟವಲ್ಲ, ನಾಟಿ ಬಿಸಿಲು ಕುತ್ಕೊಳ್ಳಿ ಹೇಳಲಿ. ಸೊ ಅಲ್ಲಿ ಕಿತ್ಕೊಳ್ತಾ ಇದ್ವಿ. ಅತ್ತೆ ಕಾಲ್ ಮಾಡಿ ಬನ್ನಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡು ಹೋಗಿ ಅಂತ ಹೇಳಿದ್ರು. ಸೊ ಹೊಲದಲ್ಲೇ ಬೆಳೆದಿರೋದು, ತುಂಬಾ ಚೆನ್ನಾಗಿದೆ ಟೇಸ್ಟು. ಆ್ಯಕ್ಚುಲಿ ನೀವು ಇದನ್ನು ನೋಡಿದ್ರೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಈ ಥರ ಅವರಿಗೆ ರೇಗಿಸಿದ್ದೆ. ಸೊ ಅದರ ರಿವೆಂಜ್ನ ತಗೋತಾ ಇದ್ದಾರೆ ಇವರಲ್ಲಿ. ನಾನು ನಿಂತ್ಕೊಂಡ್ರೆ ಹತ್ತೀನಿ, ಇಲ್ಲಾಂದ್ರೆ ಹೋಗ್ತೀನಿ ಅಮ್ಮನ ಹತ್ರ. ಊರಿಗೆ ಬಂದಿದ್ದು ತವರೆ ಬೀಜ ಕಿತ್ತಿದೀವಿ. ತವರೆ ಬೀಜ
ಹೆಂಗೆ ಓಪನ್ ಮಾಡಿ ತೋರಿಸಿ. ಮಾಡಿ ತೋರಿಸ್ತೀನಿ ತಡಿಯಮ್ಮ. ಓಪನ್ ಮಾಡಿದ್ದ ಒಂದೊಂದೇ ಓಪನ್ ಮಾಡಬೇಕು. ಒಂದೊಂದು ಓಪನ್ ಮಾಡಿದ್ರೆ ಅದು ಸಿಪ್ಪೆ ತಿನ್ಬೋದಾ ಬದುಕಿಟ್ಟು ಬರ್ತಿದ್ರೆ ತಿನ್ನದೇ ಇದು ತಲೆ ಬೀಜ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ನೋಡಿ. ನೋಡಿ ಸಿಪ್ಪೆ ತೆಗೆದ್ರೆ ಇದು ಈ ಥರ ಬರುತ್ತೆ ನೋಡಿ. ಮಕಾನ ಅದನ್ನೇ ಮಾಡ್ತಾರೆ ಅಂತಾರೆ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಗ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಕ್ಕತ್ತಾಗಿದೆ. ತಿಂದಾಕ ಕೊಡಿ ನೀವು ಮೇಲೆ ತೋರಿಸುವ. ಸಕ್ಕತ್ ಸಿಹಿ ತಡಿಲ ಸಿಪ್ಪೆ ತೋರಿಸಿ ಕೊಡಿ. ಹೇಗಿದೆ ಇದು? ಮತ್ತೆ ನೆಗಡಿ ಸಿಪ್ಪೆ ತೆಗಿಬೇಕು. ಹಾಂ ಈ ಥರ ಬರ್ತೇನೆ ತೋರಿಸು. ಈಗ ಹೋಗಿ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿತ್ತು ಸಾಕು ಸಾಕು. ಇಲ್ಲಿದೆ ಫುಲ್ಲು, ಆಮೇಲೆ ಬಿಡ್ಸ್ಕೊಂಡು ತಿಂತೀವಿ. ಇದು ವೇಸ್ಟು. ಇದು ತಾವರೆ ಮೊಗ್ಗು. ಇದು ಸ್ವಲ್ಪ ರವಿರೋ ಹೂವು ಬಾಡೋಗ್ಬಿಟ್ಟಿದೆ ಬಿಸಿಲಿಗೆ. ಐ ಲವ್ ಯು. ಅಲ್ಲಿಂದ ಅಜ್ಜಿ ತಾತನ ನೋಡೋಣ ಅಂತ ಬಂದೆ. ಇದು ದೇವಸ್ಥಾನದ ಪ್ರಸಾದ. ಇದು ಇವತ್ತು ನಮ್ಮೂರಲ್ಲಿ ಊಟ ಇತ್ತು. ಅಲ್ಲಿಯದ್ದು ಪೇರೆಂಟ್ಸ್ದು, ಗ್ರ್ಯಾಂಡ್ ಪೇರೆಂಟ್ಸ್ದು, ಇನ್ಲಾಸ್ದು ಅನ್ಕಂಡೀಷನಲ್ ಲವ್ ಅಂತಾನೆ ಹೇಳ್ಬೋದು. ಯಾರ್ದು ತೆಂಗಿನಕಾಯಿ? ನಿಮ್ಮ ಅಜ್ಜಿ ಮನೆಯಿಂದ ಏನಾದ್ರು ತಂದ್ರ ಇಲ್ಲ ನಿಮ್ದೇನಾ? ಕೆಲವ್ರದ್ದು ಆ ಥರ ಇದೆಯಲ್ಲ ಮನಸ್ಥಿತಿ, ಅದಕ್ಕೆ ಕೇಳ್ತಾ ಇದ್ದೀನಿ. 10 ರೂಪಾಯಿ ಅಷ್ಟೇ ಕೂಲಿ. 10 ರೂಪಾಯಿ ಅಷ್ಟೇ ಕೂಲಿ. ಇಲ್ಲಿ ನೈಟ್ ಆಗಿರೋದ್ರಿಂದ ವ್ಲಾಗ್ನ ಕಂಟಿನ್ಯೂಸ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನೈಟ್ ಜರ್ನಿ ಇಬ್ಬರೇ ಬರ್ತಾ ಇರೋದ್ರಿಂದ ಬೇಗ ಬಂದ್ಬಿಡೋಣ ಅಂತ ಬಂದ್ವಿ ಅಷ್ಟೇನೆ. ಸೊ ನೈಟ್ ಆಗಿರೋದ್ರಿಂದ ಊಟಕ್ಕೆ ನಾವಿಲ್ಲಿ ಚಂದು ಡಾಬಾಗೆ ಬಂದಿದ್ದೀವಿ. ಮನೆಗೆ ಹೋಗಿ ಕುಕ್ ಮಾಡೋಷ್ಟು ಪೇಷನ್ಸ್ ನನಗೂ ಇರಲಿಲ್ಲ, ಅದಕ್ಕೋಸ್ಕರ ಅಷ್ಟೇನೆ. ಸೊ ವಾಪಸ್ ಬ್ಯಾಂಗ್ಳೂರಿಗೆ ಬರೋಕ್ಕೆ ಇಷ್ಟನೇ ಇರಲಿಲ್ಲ. ಸೊ ಬರಲೇಬೇಕಾಗಿತ್ತು. ಇಬ್ಬರು ಕೆಲಸ ಮಾಡೋದ್ರಿಂದ ಬರೋದು ಅನಿವಾರ್ಯ ಆಗಿತ್ತು. ಎಲ್ಲರೂ ಮಿಸ್ ಮಾಡ್ಕೊಳ್ತೀನಿ. ಅಜ್ಜಿ ತಾತ ಅತ್ತೆ ಎಲ್ಲರೂ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಅತ್ತೆ ಅಮ್ಮನ ಥರನೇ ನೋಡ್ಕೊಳ್ತಾರೆ. ಐ ಮಿಸ್ ಯು ಆಲ್. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ನೆಲಮಂಗಲದಲ್ಲಿ ನಾವು ಚಂದು ಡಾಬಾಗೇ ಹೋಗೋದು. ಇಟ್ಸ್ ಅ ಎಮೋಷನ್ ಅಂತ ಆಗ್ಬಿಟ್ಟಿದೆ. ತುಂಬ ಫೇವ್ರೆಟ್ ಸ್ಪಾಟು ಡಿನ್ನರಿಗೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ರೈವೇಟ್ ಪ್ಲೇಸ್ ಅನ್ನೋದಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಪಾರ್ಟ್ನರ್ ಜೊತೆ ನಾವು 1 or 2 ಟೈಮ್ಸ್ ಮಾತಾಡಿಕೊಂಡು ಲಂಚ್ ಅಥವಾ ಡಿನ್ನರ್ನ ಮಾಡೋದ್ರಿಂದ ನಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತೆ ಅನ್ನೋದನ್ನು ನಾನು ನಂಬ್ತೀನಿ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ನಿಮ್ಮ ಪಾರ್ಟ್ನರ್ ಜೊತೆ ಲಂಚ್ ಅಥವಾ ಡಿನ್ನರ್ ಅಥವಾ ಆದರೆ ಎರಡನ್ನೂ ಕೂತು ಮಾತಾಡ್ತಾ ಡಿನ್ನರ್ ಅಥವಾ ಲಂಚ್ನ ಮಾಡೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸೂ ಕ್ಲಿಯರ್ ಆಗ್ಬೋದು. ಕೆಲವೊಂದು ಸರಿ ಹೇಳ್ಕೊಳ್ದಿರೋ ವಿಷಯಗಳು ಆ ಫ್ಲೋ ಅಲ್ಲಿ ಬಂದು ಹೋಗಬಹುದು. ಕೆಲವೊಂದು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಬಹುದು. ನಮಗೇನಿಷ್ಟ ಏನಿಷ್ಟ ಆಗಲ್ಲ ಅಂತ ಅವ್ರಿಗೂ ಅರ್ಥ ಆಗಬಹುದು. ಫೋನು ಟಿವಿಯನ್ನ ನೋಡಿಕೊಂಡು ಊಟ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ ಅಂತ ಹೇಳ್ತೀನಿ. ಹೊರಗೆ ಅದಕ್ಕೆ ಮುಂಚೆ ವ್ಲಾಗ್ನ ಮುಗಿಸೋಣ. ವಿಡಿಯೋನ ಪೂರ್ತಿ ನೋಡಿದ್ದೀರಾ ಅಂದಮೇಲೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ 63 ಫ್ಯಾಮಿಲಿಗೆ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಲವ್ ಯು ಆಲ್.